ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಕ್ವಿಕ್ ವಿಡಿಯೋ. ನಾನು ನನ್ನ ಮಗ ಎಕ್ಸಾಮಿಗೆ ಹೊರಟಿದ್ದೀವಿ. ಅದು ಎಲ್ಲಿಗೆ ಅಂತೀರಿ? ಮೈಸೂರಿಗೆ. ಪಾಪ ನನ್ನ ಮಗ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ನಾವು ಮಲ್ಗಿ 1 ವರ್ಷ ಆಗಿದೆ ಕರೆಕ್ಟಾಗಿ. ಆ್ಯಂಡ್ ನಾವು ಈಗಂತೂ ನೀಟ್ ಎಕ್ಸಾಮ್ ಇತ್ತು ಅನ್ನೋ ಇದರಲ್ಲಿ ನಾವು 1 ತಿಂಗಳಿಂದ ಸರಿಯಾಗಿ ಮಲಗಿಲ್ಲ. ಸೊ ಹಾಗಾಗಿ ನನ್ನ ಮಗ ಪಾಪನ ಕೂತಿದ್ದ ಕಡೆ ಎಲ್ಲ ಮಂಕತೈತೆ. ಸೊ ಮೇ ಬಿ ಇದು ಲಾಸ್ಟ್ ಎಕ್ಸಾಮ್, ಮತ್ತಿನ್ಯಾವುದೂ ಇಲ್ಲ. ಇವಾಗ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಿತ್ತು. ಹಾಗಾಗಿ ನಾನು ನನ್ನ ಮಗ ಇಬ್ಬರೂ ಮೈಸೂರಿಗೆ ಹೋಗಿದ್ವಿ. ನನ್ನ ಮಗನ ರಿಯಾಕ್ಷನ್ ನೋಡ್ತಾ ಇರಿ ಹಾಗೇನೇ. ಅವನೊಂಥರ ಹೆಂಗಿತ್ತು ಅಂತ ಅಂದರೆ, ಅಯ್ಯೋ ಬೇಗ ಇದೆಲ್ಲ ಮುಗಿದ್ರೆ ಸಾಕಲ್ಲಪ್ಪ ಅನ್ನೋ ಥರ ಫೀಲಲ್ಲಿತ್ತು. ನನಗೂ ಹಾಗೆ ಇತ್ತು. ನನಗೂ ತುಂಬ ನಿದ್ದೆ, ಎಲ್ಲಿ ಕೂತರು ಎಲ್ಲಿ ನಿಂತರೂ ನಿದ್ದೆ ಬರ್ತಾನೇ ಇರ್ತಿತ್ತು. ಸೊ ಫೈನಲಿ ಇದೊಂದು ಎಕ್ಸಾಮ್ ಮುಗಿದ್ಬಿಟ್ಟು ಆಮೇಲೆ 1-2 ದಿವಸ ಆರಾಮಾಗಿ ರೆಸ್ಟ್ ಮಾಡೋಣ ಮಗನೇ, ಇದೊಂದು ಲಾಸ್ಟ್ ಎಕ್ಸಾಮ್ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ಸೊ ಮೈಸೂರು ಬಂದೇ ಬಿಡ್ತು. ನಾನು ಆ್ಯಕ್ಚುಲಿ ಮೈಸೂರಿನಲ್ಲಿ ಓದಿದ್ದು. ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಎಲ್ಲ ನಾನು ಮೈಸೂರಲ್ಲೇ ಆಗಿದ್ದು. ಸೊ ಆವಾಗ ನಾನು ಓಡಾಡ್ತಿದ್ದೆ. ಇವಾಗೊಂದು 9 ಇಯರ್ಸ್ ಬ್ಯಾಕ್, 10 ಇಯರ್ಸ್ ಅಲ್ಲ, ಒಂದು 7 to 8 ಇಯರ್ಸ್, 2017 ನಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗ್ದಿದ್ದು. ಸೊ ಅಲ್ಲಿವರೆಗೂ ನಾನು ಓಡಾಡ್ತಾನೆ ಇದ್ದೆ ಮೈಸೂರು ತನಕ. ಅವಾಗಿದ್ದಿದ್ದು ಮೈಸೂರು ಥರನೇ ಸ್ವಲ್ಪ ಹಾಗೆ ಇದೆ, ಒಂಚೂರು ಡಿಫ್ರೆನ್ಸ್ ಇದೆ ಅಷ್ಟೇ. ನಮ್ಮ ಕಾಲೇಜ್ ಆಫೀಸ್ಗಳೆಲ್ಲ ಮೇಯ್ನ್ ರೋಡಿಗೆ ಬಂದಿದೆ, ಅದೆಲ್ಲ ಒಳಗಡೆ ಇತ್ತು, ಅದು ಮೇಯ್ನ್ ರೋಡಿಗೆ ಬಂದಿದೆ ಅಷ್ಟೇ. ಸೊ ನಾವು ಬಸ್ ಇಳಿದು ಅಲ್ಲಿಂದ ಆಟೋ ಹತ್ಕೊಂಡು ಕಾಲೇಜು ಸೆಂಟರ್ ಏನಿದೆಯಲ್ಲ ಅದನ್ನು ಹುಡ್ಕೊಂಡು ಹೊರಟ್ವಿ. ಅಲ್ಲೇ ಒಂದು ಹೋಟೆಲ್ ಇತ್ತು, ಅದರ ಆಪೋಸಿಟಿಗೆ ನಾನು 1-2 ಇಡ್ಲಿ ತಿಂದೆ, ನನ್ನ ಮಗ 1 ದೋಸೆ ತಿಂದ. ಬಟ್ ಪ್ರೈಸ್ ಮಾತ್ರ ನೀವು ಕೇಳಲೇಬೇಡಿ. 100 ರೂಪೀಸ್ 1 ದೋಸೆ, 100 ರೂಪೀಸ್ 1 ದೋಸೆ. ಕೇಳಿ ಶಾಕ್ ಆಗೋದು. ಅದರ ರೇಟೆಲ್ಲ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ. ಸೊ ಆಯಿತು, ಅಲ್ಲಿಂದ ಎಕ್ಸಾಮ್ ಹಾಲ್ಗೆ ಹೋದ್ವಿ. ಅಲ್ಲೇ ಅವನನ್ನು ಬಿಟ್ಟು ಮಾತಾಡಿ ಆಲ್ ದ ಬೆಸ್ಟ್ ಹೇಳಿ ಅಲ್ಲಿಂದ ಸೀದಾ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಸೂಪರ್ ಡೂಪರ್ ಆಗಾಯಿತು. ಸೊ ಚಾಮುಂಡೇಶ್ವರಿ ತಾಯಿದು ದರ್ಶನ ಮಾಡ್ಕೊಂಡು ನನ್ನ ಮಗನಿಗೆ ಒಳ್ಳೇದು ಮಾಡಮ್ಮ ತಾಯಿ, ಹೆಂಗಾದರೂ ಮಾಡಿ ಒಂದು ಒಳ್ಳೆ ಕಡೆ ಒಂದು ಒಳ್ಳೆ ಸೀಟ್ ಕೊಡ್ಸಮ್ಮ ತಾಯಿ ಅಂತ ಬೇಡ್ಕೊಂಡು ಸೀದಾ ವಾಪಸ್ ರಿಟರ್ನ್ ಮಗನ ಕರ್ಕೊಂಡು ಹಾಸನ ಕಡೆಗೆ ಬಂದೆ. ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದ ಅಲ್ಲಿ. ನಾನು ಆನ್ ಟೈಮಿಗೆ ಹೋಗಬೇಕಾಗಿತ್ತು. ಸೊ ಹಾಗೆ ನಾವು ಕೆಳಗಡೆ ಇಳಿಬೇಕಾದ್ರೆ ಒಳ್ಳೆ ವ್ಯೂ ಇತ್ತು, ಅದೆಲ್ಲ ವ್ಯೂ ಕವರ್ ಮಾಡ್ಕೊಂಡು ಸೀದಾ ಹಾಸನಕ್ಕೆ ಬಂದೆ. ಫೈನಲಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ.